ಏನು ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಮೊದಲನೇದಾಗಿ ಈ ಗೆಲುವನ್ನು ಕೊಟ್ಟಂಥ ಎಲ್ಲ ಕರ್ನಾಟಕದ ಜನತೆಗೆ ಇಂದ ಓಕೆನಾ, ಈ ಗೆಲುವನ್ನು ಕೊಟ್ಟ ಎಲ್ಲ ಕರ್ನಾಟಕದ ಜನತೆಗೆ, ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ಸ್ಟಾರ್ಗಳಿಗೆ, ಎಲ್ಲ ನಮ್ಮ ಪ್ರೆಸ್ಸು ಮೀಡಿಯಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಆಮೇಲೆ ನನಗೆ ಖುಷಿಯಾಗಿದ್ದು, ನಾನು ಅವತ್ತೇ ಹೇಳಿದ್ದೆ, ಉಪಾಧ್ಯಕ್ಷ ಅಂತ ಏನು ಅನೌನ್ಸ್ ಮಾಡಿದ್ರು ಸಿನಿಮಾ ಅವತ್ತೇ ಗೆಲ್ತು ಅಂತ. ಇದು ಸಕ್ಸಸ್ ಮೀಟು. ಇದರಲ್ಲಿ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಉಮಾಪತಿ ಸರ್ ಆಗಿರ್ಬೋದು, ಚಿಕ್ಕಣ್ಣ ಸರ್ ಆಗಿರ್ಬೋದು, ಅನಿಲ್ ಸರ್ ಆಗಿರ್ಬೋದು, ಒಂದು ಟೀಮ್ ವರ್ಕ್ ಏನಿದೆ ಅದು ಎದ್ದು ಕಾಣಿಸ್ತಾ ಇದೆ. ನೀವು ಈಗ ವಿಟಿ ನೋಡಿದ್ರೆ ನನಗೆ ಒಂಥರ ಎಮೋಷನಲ್ ಆಗೋಯ್ತು ಆ್ಯಕ್ಚುಲಿ. ಅಷ್ಟು ಸಗದಾಗಿ ವರ್ಕೌಟ್ ಆಗಿದೆ. ಅಣ್ಣನ ಹೀರೋ ಆಗಿ ಒಪ್ಕೊಂಡಿಲ್ಲ ನಮ್ಮ ಜನ, ಮನೆ ಮಗನಾಗಿ ಒಪ್ಕೊಂಡಿರೋದು ನಂಗೆ ಭಯಂಕರ ಖುಷಿ ಅನ್ನಿಸ್ತು. ಹಾಗಾಗಿ ಅಣ್ಣ ಆಲ್ ದಿ ಬೆಸ್ಟ್ ನಿಮಗೆ. ನೀವೇನು ಅಂದ್ಕೊಂಡಿದ್ದೀರಾ, 3 ವರ್ಷ ಶ್ರಮ ಇವತ್ತು ಫಲ ಕೊಡ್ತಿದೆ ಸರ್. ನಿಮಗೂ ಆಲ್ ದಿ ಬೆಸ್ಟ್ ಅನ್ನೋದಕ್ಕಿಂತ ಕಾಂಗ್ರೆಸ್ ಹೇಳ್ತೀನಿ, ಗೆದ್ದಿದ್ದೀವಿ ಆಲ್ರೆಡಿ ಇಡೀ ಟೀಮ್ಗೆ. ಹಾಗೆ ಮಲಾಯಿಕಾ ಮೇಡಮು ತುಂಬ ಫಸ್ಟ್ನೇ ಸಲ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿ, ಜಾಸ್ತಿ ಇಲ್ಲ, ಅದು ಸ್ವಲ್ಪನೇ ಇರೋದು. ಆದರೆ ಇಡೀ ಕರ್ನಾಟಕ ಸುತ್ತ ನನಗೆ ಗೊತ್ತಾಗಿದ್ದು ಏನಂತಂದರೆ, ಒಂದೊಳ್ಳೆ ಕಂಟೆಂಟ್ನ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಪಬ್ಲಿಸಿಟಿ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಅದನ್ನು ಉಮಾಪತಿ ಸರ್ ತುಂಬ ಚೆನ್ನಾಗಿ ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ಪಬ್ಲಿಸಿಟಿ ವೈಸ್ ಆಗಿರ್ಬೋದು, ಏನೇನು ಬೇಕೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಉಮಾಪತಿ ಫಿಲ್ಮ್ಸ್ಗೆ, DN ಸಿನಿಮಾಸ್ಗೆ ಅದರಿಂದ ಆಗಿರೋದು. ಇದು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಆಮೇಲೆ ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಅದು ಯಾವುದೇ ಅವರ ಪ್ರೊಡಕ್ಷನಿಂದ ಬಂದರೂ ನನಗೊಂದು ಪಾತ್ರ ಇದ್ದೇ ಇರುತ್ತೆ. ಹಂಗಾಗಿ ಒಬ್ಬ ಆಸ್ಥಾನ ಕಲಾವಿದರಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಆಮೇಲೆ ಅಣ್ಣನ ಗೆಲುವು ಇದರಲ್ಲಿ ಯಾಕೆ ಅಣ್ಣ ಅಂತೀನಿ ಅಂದರೆ, ನಾನು ತಮ್ಮ ಅಂತ ಒಪ್ಪಳಕ್ಕೆ ಅವಲೇ ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದೀನಿ. ಈ ಥರದ್ದೊಂದು ಗೆಲುವು ಅಷ್ಟು ಈಸಿ ಅಲ್ಲ. ಈಗ ಆಲ್ರೆಡಿ ಎಲ್ಲ ಕಡೆ ಅದು ಓಡಾಡ್ತಾನೆ ಇದೆ, ಗಾರೆಯಿಂದ ತಾರೆ ಆದವರು ಅಂತ. ಆ ಪದ ಏನಿದೆ ಕೇಳಕ್ಕೆ ಭಯಂಕರ ರೋಮಾಂಚನ ಆಗುತ್ತೆ. ಆ ರೋಮಾಂಚನದೊಳಗೆ ಇರೋ ಕಷ್ಟಗಳಿದೆಯಲ್ಲ, ಅದು ತಮಾಷೆ ಅಲ್ಲ. ಅದನ್ನ ಮೀರಿ ಇವತ್ತು ತಾರೆ ಆಗಿದ್ದಾರೆ. ಹಂಗಾಗಿ ಅವರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನೋಡಿರೋ ಎಲ್ಲರಿಗೂ, ಮತ್ತೆ ಯಾರ್ಯಾರು ನೋಡಿಲ್ಲ, ಇದೇ ತರ 50ನೇ ದಿನ 100ನೇ ದಿನಕ್ಕೆ ಬರ್ತೀವಿ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ, ಸಿನಿಮಾ ನೋಡಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಉಪಾಧ್ಯಕ್ಷ ಮೇಲೆ, ಕನ್ನಡ ಚಿತ್ರಗಳ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.